ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರೇ, ಎಚ್ಚರಿಕೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಅನುಭವಿಸುತ್ತಿರುವಂತಹ ಪ್ರತಿಯೊಂದು ಕಷ್ಟ, ದುಃಖ, ಕಣ್ಣೀರಿಗೆ ಏನು ಕಾರಣ? ಈ ಒಂದು ವಿಡಿಯೋ ಆಕಸ್ಮಿಕವಾಗಿ ನಿಮಗೆ ಸಿಕ್ಕಿಲ್ಲ. ಆ ಭಗವಂತನ ಆಶೀರ್ವಾದ ನಿಮ್ಮನ್ನು ಕಾಯುವಂತಹ ಅದೃಶ್ಯ ಶಕ್ತಿಯೇ ನಿಮಗೆ ಈ ವಿಡಿಯೋವನ್ನು ಕಳಿಸಿದೆ ಎಂದು ಭಾವಿಸಿ. ಏಕೆಂದರೆ 2026 ಮೇ ತಿಂಗಳು ಖಂಡಿತವಾಗಿ ಕುಂಭ ರಾಶಿಯವರ ಪಾಲಿಗೆ ಇದು ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವಂತಹ ಒಂದು ವಿಶೇಷವಾದ ಯುಗವಾಗಿದೆ. ಆದರೆ ಎಚ್ಚರಿಕೆಯನ್ನು ಹೊಂದಬೇಕು. ನಿಮ್ಮ ಜೀವನದಲ್ಲಿ ಎಷ್ಟೇ ಅದೃಷ್ಟ ಬಂದರೂ ಕೂಡ ಒಂದು ದೊಡ್ಡ ಕಂಟಕ ಅಥವಾ ಭಯಂಕರವಾದ ಸಮಸ್ಯೆ ನಿಮಗೆ ಎದುರಾಗುವ ಸಾಧ್ಯತೆ ಇದೆ. ಅದು ನಿಮ್ಮ ನೆಮ್ಮದಿಯನ್ನೇ ಕೆಡಿಸಬಹುದು. ಆದರೆ ಹೆದರಬೇಡಿ, ಅದಕ್ಕೆ ಅಷ್ಟೇ ಸರಳವಾದಂತಹ ಮತ್ತು ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾದ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ. ಖಂಡಿತವಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ತಿಳಿದುಕೊಂಡರೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳನ್ನು ನಿಮ್ಮ ಕಣ್ಣಾರೆ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. 51 ವರ್ಷ ಸುದೀರ್ಘ ಅನುಭವಗಳ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಗುರುಗಳನ್ನು ನೇರವಾಗಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಭೇಟಿ ಕೂಡ ಆಗಬಹುದು. ಕೇವಲ ಫೋನಿನ ಮೂಲಕ ಪರಿಹಾರ ನಿಮ್ಮ ಜೀವಂತ ಸಮಸ್ಯೆಗಳಾದ ಶ್ರೀಪರಸ ವಶೀಕರಣ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಅತ್ಯಸೂಚಿ ಜಗಳ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೋರ್ಟ್ ಕೇಸ್ ಮತ್ತು ಇಷ್ಟಪಟ್ಟವರು ನಿಮ್ಮಂತಾಗಲು, ವಿಚಾರ ಕೊಟ್ಟ ಹಣ ವಾಪಸ್ ಬರಲು, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಮಾಂತ್ರಿಕ ಆದಿಶಕ್ತಿ ದೇವತೆಗಳ ನಾಗಬ್ರಾಹ್ಮಣಿ ರಕ್ತೇಶ್ವರಿ ಅಗೋರಿ ನಾಗಸಾಧುಗಳ ರಹಸ್ಯ ಮತ್ತು ಮಂತ್ರಶಕ್ತಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮೊಬೈಲ್ ನಂಬರ್ 9611696654. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಅನುಭವಿಸಿರುವಂತಹ ಪ್ರತಿಯೊಂದು ಕಷ್ಟ, ಕಣ್ಣೀರು, ದುಃಖ ಎಲ್ಲದಕ್ಕೂ ಕಾರಣ ಒಬ್ಬ ವ್ಯಕ್ತಿ ಅಂತ ಅಂದಿದ್ರೆ ನೀವು ನಂಬೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ಇದು ಸತ್ಯವಾಗಿದೆ. ನಿಮ್ಮ ಬದುಕು ಬಂಗಾರವಾಗಬೇಕು ಅಂತ ನೀವು ಆಸೆ ಪಡ್ತಾ ಇದ್ರೆ 2026 ಮೇ ತಿಂಗಳು ನಿಮ್ಮ ಎಲ್ಲ ಸಂಕಲ್ಪಗಳು ಈಡೇರಬೇಕು ಅಂದುಕೊಂಡ್ರೆ, ಕೆಲಸಗಳಲ್ಲಿ ಜಯ ಸಿಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಕಲಿಯುಗದ ಪ್ರತ್ಯಕ್ಷ ದೈವವಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿಯನ್ನ ನೆನೆಸಿಕೊಳ್ಳುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ್ ಬಲಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡಿ ಆರೋಗ್ಯವನ್ನು ವೃದ್ಧಿ ಮಾಡಿ ನಿಮ್ಮ ಮನೆಗೆ ಮತ್ತು ನಿಮ್ಮ ಜೀವನಕ್ಕೆ ಯಶಸ್ಸು ಮತ್ತು ಶ್ರೇಯಸ್ಸನ್ನು ತಂದುಕೊಡುವಂತಹ ಶಕ್ತಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭವಾಗುವಂತಹ ಘಟನೆಗಳು ನಡೆಯುವಂತಹ ಸಂದರ್ಭವಾಗಿರೋದ್ರಿಂದ ಬನ್ನಿ ನಿಮ್ಮ ಜೀವನದ ವಿಶೇಷವಾಗಿರುವಂತಹ ಘಟನೆಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ 2026 ಮೇ ತಿಂಗಳಲ್ಲಿ ನಡೆಯಲಿರುವಂತಹ ಅತಿ ದೊಡ್ಡ ಘಟನೆ ಏನು ಅಂತ ಅನ್ನೋದಾದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರಾದ ನೀವು ಹುಟ್ಟುತ್ತಲೇ ನಾಯಕರು. ಯಾರಿಗೂ ತಲೆಬಾಗದಂತಹ ವಿಶೇಷವಾಗಿರುವಂತಹ ಒಂದು ವ್ಯಕ್ತಿತ್ವ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಕೆಲಸದಲ್ಲಿ, ನಿಮ್ಮ ಕಚೇರಿಯಲ್ಲಿ ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ನೀವು ಬಹಳಷ್ಟು ನೊಂದು ಹೋಗಿದ್ದೀರಾ. ನಿಮ್ಮ ಕೆಲಸಕ್ಕೆ ಬೇರೆ ಯಾರೋ ಕ್ರೆಡಿಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಎಷ್ಟೋ ಸಲ ಅವಮಾನಗಳನ್ನು ನುಂಗಿಕೊಂಡಿದ್ದೀರಾ. ಇದಕ್ಕೆಲ್ಲ ಕಾರಣ ಏನು? ನನ್ನ ಜೀವನದಲ್ಲಿ ಇದೆಲ್ಲ ಏಕೆ ನಡೆಯುತ್ತಾ ಇದೆ? ಆದರೆ ಗ್ರಹಗಳ ಸಂಚಾರ ಹೇಳುತ್ತಿರೋದು ಏನಂದ್ರೆ 2026ರಲ್ಲಿ ಶನಿ ಮಹಾತ್ಮ ಮತ್ತು ಗುರುಬಲದ ಪ್ರಭಾವದಿಂದ ನೀವು ಕಳೆದುಕೊಂಡಿದ್ದಂತಹ ರಾಜಗೌರವ ನಿಮಗೆ ಮರಳಿ ಸಿಗುತ್ತದೆ. ಯಾರು ನಿಮ್ಮನ್ನ ಅವಮಾನ ಮಾಡಿದರೋ, ಹೀಯಾಳಿಸಿದರೋ, ಯಾರು ನಿಮಗೆ ಕೆಲಸದಲ್ಲಿ ತೊಂದರೆ ಕೊಟ್ಟರೋ, ಯಾರು ನಿಮ್ಮ ಜೀವನದಲ್ಲಿ ನಿಮಗೆ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿಗೆ ತುಂಬಿದರೋ ಅವರೇ ನಿಮ್ಮ ಮುಂದೆ ಬಂದು ನಿಲ್ಲುವಂತಹ ಕಾಲ ಇದಾಗಿದೆ. ವಿಶೇಷವಾಗಿ ಯಾರು ಕೂಡ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಿದ್ದೀರೋ, ಹೊಸದಾದ ಕಂಪನಿಗಳಲ್ಲಿ ದೊಡ್ಡ ಪೋಸ್ಟ್ಗೆ ಆತುರ ಪಡ್ತಿದ್ದೀರೋ, ನಿಮ್ಮ ಜೀವನದಲ್ಲಿ ದೊಡ್ಡ ಪ್ರಮೋಷನ್ಗಾಗಿ ಕಾಯುತ್ತಿದ್ದೀರೋ, ನಿಮ್ಮ ಜೀವನವನ್ನು ಬದಲಾಯಿಸಬೇಕು ಅಂತ ಆಸೆ ಪಡ್ತಿದ್ದೀರೋ ಅಂಥವರಿಗೆ ಇದು ಸುವರ್ಣ ಕಾಲ. ನಿಮ್ಮ ಜಾತಕದಲ್ಲಿರುವಂತಹ ಕರ್ಮಸ್ಥಾನ ಬಲಗೊಳ್ಳುತ್ತಿದ್ದು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಇದಾಗಿದೆ. ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಕೋಪವನ್ನು ಮೂಗಿನ ಮೇಲೆ ಇಟ್ಟುಕೊಂಡಿರ್ತೀರಾ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯನ್ನು ವಹಿಸಿದರೆ ಬಾಸ್ ಅಥವಾ ಉನ್ನತ ಅಧಿಕಾರಿಗಳ ಜೊತೆ ನಿಮ್ಮ ಬಾಂಧವ್ಯ ಸುಧಾರಿಸಿ ನೀವು ನಿರೀಕ್ಷೆ ಮಾಡುವಂತಹ ಉನ್ನತವಾದ ಹುದ್ದೆ ನಿಮ್ಮದಾಗುತ್ತದೆ. ಖಂಡಿತವಾಗಿ ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೆಯುವಂತಹ ವಿಶೇಷವಾದ ಸಂದರ್ಭ ಈಗ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಮನಸ್ಸನ್ನು ನೀವು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು. ಯಾವಾಗಲೂ ಕೂಡ ಒಳ್ಳೆಯ ಯೋಚನೆಗಳನ್ನು ಮಾಡಬೇಕು. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡದಾದ ಗುಣ ಅಂದರೆ ನೀವು ಹಣಕ್ಕಾಗಿ ಯಾರ ಮುಂದೆ ಕೈ ಚಾಚಲು ಇಷ್ಟಪಡೋದಿಲ್ಲ. ಆದರೆ ಬೇರೆಯವರ ಕಷ್ಟಕ್ಕೆ ಮರಗಿ ತಮ್ಮಲ್ಲಿದ್ದ ಎಲ್ಲವನ್ನ ಕೊಟ್ಟು ಬಿಡುವಂತಹ ದಾನವೀರ ಶೂರಕರ್ಣರು ನೀವು. ನಿಮ್ಮ ಗುಣವೇ ನಿಮಗೆ ಕೆಲವೊಮ್ಮೆ ಮುಳುವಾಗಬಹುದು. ಆದರೆ ನಿಮ್ಮ ಜೀವನದಲ್ಲಿ ನೀವು ದಾನ
ಮಾಡಬೇಕು ಅಂದ್ಕೊಂಡ್ರೆ ಮೊದಲು ನೀವು ದಾನಕ್ಕೆ ಮಾಡೋದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಯಶಸ್ಸನ್ನು ಗಳಿಸಿಕೊಳ್ಬೇಕು, ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಸಾಕು ಅನ್ನುವಷ್ಟು ಹಣವಿದ್ದಾಗ ಮಾತ್ರ ನೀವು ದಾನಕ್ಕೆ ಒಂದು ವಿಶೇಷವಾದ ಮಹತ್ವವನ್ನು ಕೊಡಬೇಕಾಗುತ್ತೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ನೀವು ಇರುವಂಥ ಹಣವನ್ನೆಲ್ಲ ದಾನ ಮಾಡ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಹದಗೆಡ್ಬೋದು, ಹಣಕಾಸಿನೆಲ್ಲ ನೀವು ನಷ್ಟವನ್ನು ಅನುಭವಿಸ್ಬೋದು. ಆದ್ದರಿಂದ 2026ರಲ್ಲಿ ಹಣಕಾಸಿನ ಹರಿವು ನಿಮಗೆ ಅದ್ಭುತವಾಗಿರುತ್ತೆ. ಗಂಗಾ ನದಿಯ ಪ್ರವಾಹದಂತೆ ನಿಮ್ಮ ಕಡೆಗೆ ಹರಿದು ಬರುತ್ತೆ. ಎಷ್ಟೋ ದಿನಗಳಿಂದ ಸಿಕ್ಕಿ ಹಾಕಿಕೊಂಡಿದ್ದಂಥ ಹಣ, ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರ್ತಕ್ಕಂಥ ಬಾಕಿ ಹಣ ಅಥವಾ ಯಾರಿಗೂ ಕೊಟ್ಟು ಮರೆತು ಹೋಗಿದ್ದ ಸಾಲ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಕೈ ಸೇರುವಂತಹ ವಿಶೇಷವಾದ ಸಂದರ್ಭ ಈಗ ಶುರುವಾಗ್ತಾ ಇದೆ. ದೇವರ ಅನುಗ್ರಹ, ಗುರುಗ್ರಹದ ಅನುಗ್ರಹ ಧನಸ್ಥಾನದ ಲಾಭವಾಗಿದ್ದು ಆರ್ಥಿಕವಾಗಿ ನೀವು ಸದೃಢರಾಗ್ತೀರಾ. ಮುಖ್ಯವಾಗಿ ಯಾರು ಸಾಲದಲ್ಲಿ ಸಿಕ್ಕಿ ಹಾಕಿಕೊಂಡು ನರಳಾಡ್ತಿದ್ದೀರೋ, ಬಡ್ಡಿ ಕಟ್ಟದಾಗದೆ ಒದ್ದಾಡ್ತಿದ್ದೀರೋ, ಕಷ್ಟದ ಜೀವನವನ್ನು ಎದುರಿಸ್ತಿದ್ದೀರೋ, ಕಣ್ಣೀರಲ್ಲಿ ಕೈ ತೊಳಿತಿದ್ದೀರೋ ಅಂಥವರಿಗೆ 2026 ಮೇ ತಿಂಗಳು ವಿಮುಕ್ತಿಯ ವರ್ಷವಾಗಿರುತ್ತದೆ. ಅನಿರೀಕ್ಷಿತವಾಗಿ ಧನಲಾಭವಾಗುವ ಯೋಗವಿದೆ. ಹಳೆಯ ಸಾಲಗಳನ್ನು ತೀರಿಸಿ ನಿಟ್ಟುಸಿರು ಬಿಡುವಂತಹ ಗಳಿಗೆ. ಖಂಡಿತವಾಗಿ ನೀವು ಜೀವನದಲ್ಲಿ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಆಕಸ್ಮಿಕವಾದದ್ದಲ್ಲ. ಇದಕ್ಕೆಲ್ಲ ಈಗ ಒಂದು ಅಂತ್ಯ ಬರುವಂತಹ ಸಮಯ ಎದುರಾಗ್ತಾ ಇದೆ. ಇದು ನಿಮಗೆ ಸಿಗುತ್ತಿರುವಂತಹ ದೈವಿಕವಾದ ಸಂದೇಶವಾಗಿದೆ. ನಿಮ್ಮ ಕಷ್ಟಗಳು ಶಾಶ್ವತವಲ್ಲ. ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ಸಮಯವನ್ನು ನೀವು ಸ್ಥಿರವಾಗಿ ಇಟ್ಕೊಳ್ಬೇಕು ಅಂದರೆ ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಕೂಡ ಅನುಸರಿಸಬೇಕು. ಲಕ್ಷ್ಮೀ ದೇವಿಯ ಅನುಗ್ರಹ ಒಮ್ಮೆ ಒಬ್ಬ ಮನುಷ್ಯನ ಮೇಲೆ ಬಿದ್ದರೆ ಸಾಕು, ಎಂಥದೇ ಕಷ್ಟ, ಬಡತನ, ಎಲ್ಲ ರೀತಿಯ ದಾರಿದ್ರ್ಯವನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆ, ನೆಮ್ಮದಿಯನ್ನು ಸೃಷ್ಟಿ ಮಾಡಿಕೊಡುವಂತಹ ಅದ್ಭುತವಾದ ಶಕ್ತಿ ಮಹಾಲಕ್ಷ್ಮಿ ತಾಯಿಗೆ ಇದೆ. ಇನ್ನು ಅದ್ಭುತವಾದ ಘಟನೆ, ಪ್ರತಿಯೊಬ್ಬ ಮನುಷ್ಯನ ಕನಸಾದ ಸ್ವಂತ ಮನೆ, ವಾಹನ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ಕನಸು ಕಾಣೋದ್ರಲ್ಲಿ ಮತ್ತು ಅದನ್ನು ನನಸು ಮಾಡಿಕೊಳ್ಳೋದ್ರಲ್ಲಿ ಛಲವಂತರು. ಆದರೂ ಕೂಡ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಯಾವುದೇ ಕೆಲಸ ಕೈ ಎತ್ತಾ ಇಲ್ಲ, ಯಾವುದೇ ಕೆಲಸದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ, ಎಲ್ಲದರಲ್ಲೂ ಕೂಡ ತೊಂದರೆನೇ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತವಾಗಿ 2026 ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಚತುರ್ಥ ಭಾವದಾದ ಲಾಭದಿಂದ ನಿಮಗೆ ಸ್ವಂತ ಮನೆ ಹೊಂದುವಂತಹ, ಸ್ವಂತದಾದ ಸೂರು ಹೊಂದುವಂತಹ ಕನಸು ನನಸಾಗುತ್ತೆ. ಅದು ನಿವೇಶನ ಖರೀದಿ ಮಾಡೋದಾಗಿರ್ಬೋದು, ಹಳೆಯ ಮನೆಯನ್ನು ರಿಪೇರಿ ಮಾಡೋದಾಗಿರ್ಬೋದು, ಒಟ್ಟಾರೆಯಾಗಿ ನಿಮ್ಮ ಹೆಸರಿನಲ್ಲಿ ಹೊಸದಾದ ಒಂದು ಆಸ್ತಿಯನ್ನು ನೋಂದಾಯಿಸುವಂತಹ ಪ್ರಬಲವಾದ ಯೋಗ ಕೂಡ ಕಾಣಿಸ್ತಾ ಇರೋದ್ರಿಂದ, ಇನ್ನು ವಾಹನದ ವಿಚಾರಕ್ಕೆ ಬರೋದಾದ್ರೆ ನೀವು ಬಹಳ ದಿನಗಳಿಂದ ಒಂದು ಹೊಸ ಕಾರ್ ಅಥವಾ ಬೈಕ್ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಇದು ಸರಿಯಾದ ಸಮಯ. ಕೇವಲ ವಾಹನವಷ್ಟೇ ಅಲ್ಲ, ಮನೆಗೆ ಬಳಸುವಂತಹ ಐಷಾರಾಮಿ ವಸ್ತುಗಳನ್ನು ಈಗ ತಂದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಈಗ ಎಲ್ಲದಕ್ಕೂ ಕೂಡ ವಿಶೇಷವಾದ ಯೋಗ ಪ್ರಾರಂಭವಾಗ್ತಾ ಇದೆ. ಆದರೂ ಕೂಡ ನೀವು ಒಂದು ಎಚ್ಚರಿಕೆಯನ್ನು ಅನುಸರಿಸಬೇಕು. ಆತರ ಜಾಸ್ತಿ ಆಸ್ತಿ ಅಥವಾ ವಾಹನ ಕೊಳ್ಳುವಾಗ ದಾಖಲೆಗಳನ್ನು ಪರೀಕ್ಷೆ ಮಾಡದೆ ನೀವು ಎಲ್ಲವನ್ನ ತೆಗೆದುಕೊಂಡ್ರೆ ಖಂಡಿತವಾಗಿ ಸಣ್ಣ ಪುಟ್ಟ ಎಡವಟ್ಟು ದೊಡ್ಡದಾದ ನಷ್ಟಕ್ಕೆ ಕಾರಣವಾಗುತ್ತೆ. ನಿಮ್ಮ ಆತುರದ ನಿರ್ಧಾರವನ್ನು ಬದಿಗಿಟ್ಟು ಮನೆಯ ಹಿರಿಯರ ಸಲಹೆಯನ್ನು ಪಡೆದುಕೊಂಡು ಮುಂದುವರೆದ್ರೆ ಖಂಡಿತವಾಗಿ 2026 ಮೇ ನಿಮ್ಮ ಕನಸಿನ ಜೀವನವನ್ನು ನನಸು ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ನಿಮ್ಮ ಎಲ್ಲ ರೀತಿಯ ಆಸೆಗಳನ್ನು, ಕನಸುಗಳನ್ನು ಸಂಪೂರ್ಣ ಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಈಗ ಶುರುವಾಗೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಅಡೆತಡೆಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ಹೊಸದಾದ ಎತ್ತರಕ್ಕೆ ಕೊಂಡೊಯ್ಯುವಂಥ ವಿಶೇಷವಾದ ಸಂದರ್ಭ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಮಟ್ಟಕ್ಕೆ ತಲುಪ್ತೀರಾ. ಯಾವುದೇ ಕಷ್ಟ ನಷ್ಟಗಳು ಬಂದರೂ ಕೂಡ ಎಲ್ಲವನ್ನ ಎದುರಿಸಿ ನೀವು ನೆಮ್ಮದಿಯನ್ನು ಪಡೆದುಕೊಳ್ಳೋಕೆ ಅರ್ಹರಾಗಿದ್ದೀರಾ ಅಂತ ಅಂದುಕೊಳ್ಬೇಕು. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಈ ಸಂದರ್ಭದಲ್ಲಿ ಆರೋಗ್ಯವೇ ಬಾಕಿ ಎಂಬಂತಹ ಮಾತು ನಿಮಗೆ ಅನ್ವಯಿಸುತ್ತದೆ. ನಿಮಗೆ ಅಕ್ಷರ ಸಹ ಸತ್ಯವಾಗುತ್ತದೆ. ರಕ್ತದ ಒತ್ತಡ ಅಥವಾ ತಲೆನೋವಿನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಸಮಾಜದಲ್ಲಿ ಉತ್ತಮವಾದ ಒಂದು ಸ್ಥಾನಮಾನವನ್ನು ತಲುಪಬೇಕು ಅನ್ನುವಂತಹ ಆಸೆ, ಕನಸು ಈಗ ನನಸಾಗುತ್ತೆ. ಇನ್ನು ಸಕಾರಾತ್ಮಕವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. 2026 ನೀವು ಮಾಡುವಂತಹ ಕೆಲಸಗಳಿಂದ, ಸಮಾಜ ಸೇವೆಯಿಂದ ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಧನೆಯಿಂದ 10 ಜನರ ಬಾಯಲ್ಲಿ ನಿಮ್ಮ ಹೆಸರು ರಾರಾಜಿಸುತ್ತದೆ. ರಾಜಕೀಯದಲ್ಲಿ ಆಸಕ್ತಿ ಇರುವಂಥವರಿಗೆ ಉತ್ತಮವಾದ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುವಂತಹ ಸಮಯ ಇದಾಗಿರುತ್ತದೆ. ಆದರೂ ಕೂಡ ಈ ಸಮಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ನಿಮ್ಮ ಶತ್ರುಗಳು ಈಗ ಸಕ್ರಿಯರಾಗಿರ್ತಾರೆ. ನಿಮ್ಮ ಶತ್ರುಗಳು ಕೂಡ ನಿಮ್ಮ ಸಾಧನೆಯನ್ನು ನೋಡಿ ಬೆರಗಾಗುವಂತಹ ಸಮಯ. ಇದು ನಿಮ್ಮ ಮಾತಿಗೆ ಬೆಲೆ ತರುತ್ತದೆ. ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ವೃದ್ಧಿಯಾಗುತ್ತದೆ. ನಿಮಗೆ ಸಿಗುತ್ತಿರುವಂತಹ ದೈವಿಕ ಸಂದೇಶ, ನೀವು ಗೆಲ್ಲಲು ಹುಟ್ಟಿದಂಥವರು, ಸೋಲಲು ಅಲ್ಲ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ವಿಷಯಗಳನ್ನು ನೋಡಿದರೆ ನೀವು ಎಲ್ಲವನ್ನ ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತಾ ಹೋಗುತ್ತೆ. 2026 ಮೇ ತಿಂಗಳು ನೀವು ಎದುರಿಸಬೇಕಾದ ಒಂದು ಕಹಿ
ಸತ್ಯ ಅಥವಾ ಘಟನೆ ಅಂತ ಅನ್ನೋದಾದರೆ ನೀವು ಈ ಒಂದು ವಿಡಿಯೋದ ಆರಂಭದಲ್ಲೇ ದೊಡ್ಡ ಸಮಸ್ಯೆಯನ್ನು ನೋಡ್ತಾ ಇರ್ತೀರಾ. ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ನ್ಯೂನ್ಯತೆ ಅಂದರೆ ನಂಬಿಕೆ. ನೀವು ತುಂಬ ಮುಗ್ಧರು ಮತ್ತು ಎದುರಿನವರಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತನಾಡ್ತೀರಾ ಮತ್ತು ಸಹಾಯವನ್ನು ಮಾಡ್ತೀರಾ. ಅದೇ ಒಂದು ಸಹಾಯ ನಿಮಗೆ ಮುಳುವಾಗಬಹುದು, ನಿಮಗೆ ಕಷ್ಟಕ್ಕೆ ತಳ್ಳಬಹುದು, ಬೇರೆಯವರ ಕಷ್ಟಕ್ಕೆ ಕರಗಿ ಹೋಗ್ತೀರಾ, ಅವರನ್ನು ಸಂಪೂರ್ಣವಾಗಿ ನಂಬಿ ಬಿಡ್ತೀರಾ. ಮೇ ತಿಂಗಳು ನಿಮಗೆ ತೀರಾ ಹತ್ತಿರದಲ್ಲಿರ್ತಕ್ಕಂಥವ್ರು, ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತಕ್ಕಂಥವ್ರು ನಂಬಿದವರಿಂದಲೇ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ಹಣ ಅಥವಾ ಯಾವುದೇ ವಿಚಾರವಾಗಿರಬಹುದು ಅಥವಾ ಸಂಬಂಧದ ವಿಚಾರವಾಗಿರಬಹುದು ನಿಮಗೆ ನೋವನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಇವರು ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸವನ್ನು ಮಾಡಬಹುದು. ನಾನು ಮಾಡಿದ ಉಪಕಾರಕ್ಕೆ ಇದು ಪ್ರತಿಫಲ ಎಂದು ನಿಮ್ಮ ಮನಸ್ಸು ಒಡೆದು ಹೋಗುತ್ತೆ. ನೀವು ಕಣ್ಣೀರು ಹಾಕುವಂತಹ ಸನ್ನಿವೇಶ ಈಗ ಬರ್ತಾ ಇದೆ, ಎದುರಾಗ್ತಾ ಇದೆ. ಆದ್ದರಿಂದ ಜೊತೆಗೆ ನಿಮ್ಮ ಸಿಟ್ಟು ಮತ್ತು ಆತುರ, ಕ್ಷಣಿಕ ಕೋಪಕ್ಕೆ ಬಲಿಯಾಗಿ ಕೈಯಲ್ಲಿರುವಂತಹ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಬೇಡಿ ಅಥವಾ ಸಂಬಂಧವನ್ನು ನೀವೇ ಹಾಳು ಮಾಡಿಕೊಳ್ಬೇಡಿ. ಎಲ್ಲವನ್ನ ಶಾಂತಿಯಿಂದ ತಾಳ್ಮೆಯಿಂದ ನಿರ್ವಹಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ನೇರ ನುಡಿ, ನೇರ ಮಾತು ಕೆಲವರಿಗೆ ದುರಂಕಾರ ಅಂತ ಭಾಸವಾಗಬಹುದು. ಇದರಿಂದಾಗಿ ಗುಪ್ತ ಶತ್ರುಗಳು ಕೂಡ ಜಾಸ್ತಿ ಆಗ್ತಾರೆ, ಹುಟ್ಟಿಕೊಳ್ತಾರೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಈ ಸಮಸ್ಯೆಗೆ ಪರಿಹಾರ ಅನ್ನೋದು ಇದೆ. ಚಿಂತಿಸಬೇಡಿ. ನಿಮ್ಮ ಜೀವನದಲ್ಲಿ ಈ ಒಂದು ಸಂದರ್ಭದಲ್ಲಿ ಎಲ್ಲವನ್ನ ಸರಿ ಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಂಡು ನೀವು ರಾಜವೈಭೋಗದ ಜೀವನವನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ರೆ ಮೇ ತಿಂಗಳು 2026 ಕುಂಭ ರಾಶಿಯವರು ಬರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಂಡು ಯಶಸ್ಸಿನ ಶಿಖರವನ್ನು ಹೇರಲು ಬಯಸ್ತಾ ಇದ್ರೆ ಈ ಒಂದು ಸರಳವಾದ ಪರಿಹಾರ ಮಾರ್ಗವನ್ನು ಅನುಸರಿಸಿ ನೋಡಿ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ನಿಮಗೆ ತಿಳಿತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮತ್ತು ಅನುಗ್ರಹ ನಿಮಗೆ ಬಹಳಷ್ಟು ಮುಖ್ಯವಾಗಿರುತ್ತದೆ. ಆಂಜನೇಯ ಸ್ವಾಮಿಗೆ ನೀವು ವಿಶೇಷವಾಗಿ ವೀಳ್ಯದೆಲೆ ಹಾರವನ್ನು ಹಾಕೋದ್ರಿಂದ ಖಂಡಿತವಾಗಿ ಪ್ರತಿದಿನ ಕನಿಷ್ಠ ಪಕ್ಷ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲೀಸನ್ನು ಪಠಿಸೋದ್ರಿಂದ ನಿಮ್ಮ ಮಾನಸಿಕವಾಗಿ ಧೈರ್ಯ ಮತ್ತು ವಿಶೇಷವಾದ ಸಂಕಷ್ಟಗಳಿಂದ ಶಕ್ತಿಯನ್ನು ಕೊಡುತ್ತದೆ. ಅಷ್ಟೇ ಅಲ್ಲದೆ ದುರ್ಗಾದೇವಿಯನ್ನು ನೀವು ಈ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ದುರ್ಗಾ ಮಂತ್ರವನ್ನು ಜಪಿಸಬೇಕು. ದಾನ ಧರ್ಮ ಮಾಡುವಾಗ ಮೋಸ ಹೋಗುವ ಸಾಧ್ಯತೆ ಇರೋದ್ರಿಂದ ದಾನವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಬಡವರಿಗೆ ಅನ್ನದಾನ ಮಾಡಿ, ಸಿಹಿ ತಿನಿಸುಗಳನ್ನು ಕೊಟ್ಟರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಕೊನೆಯದಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡೋದು, ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡೋದು ನಿಮ್ಮ ಜೀವನದಲ್ಲಿ ಹೆಚ್ಚು ತೇಜಸ್ಸನ್ನು, ಒಂದು ವಿಶೇಷವಾಗಿರುವಂತಹ ಶಕ್ತಿಯನ್ನು ಬರಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಪ್ರಯತ್ನ ಮಾಡೋದನ್ನು ನಿಲ್ಲಿಸಬೇಡಿ. ಖಂಡಿತವಾಗಿ ಎಲ್ಲ ಪ್ರಯತ್ನಗಳು ಫಲ ಕೊಡುತ್ತೆ. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಇನ್ನು 10 ಜನರಿಗೆ ವಿಶೇಷವಾಗಿ ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ತಾ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಯಶಸ್ಸು, ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯ, ಸಕಲವಾಗಿರುವಂತಹ ಪ್ರೀತಿ, ವಿಶ್ವಾಸಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ವಿಶೇಷ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.